ಮಾತು ಹೇಳಬೇಕಾಗಿಲ್ಲ, ನಮ್ಮ ಹಿರಿಯರ ಕಾಲದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಉತ್ತರ ಕರ್ನಾಟಕದ ಜನ ಜೋಳವನ್ನ, ದಕ್ಷಿಣ ಕರ್ನಾಟಕದ ಜನ ರಾಗಿಯನ್ನ, ನನಗನ್ಸುತ್ತೆ ನನ್ನ ಹುಟ್ಟೂರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಬಿಟ್ಟರೆ ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಸಿರಿಧಾನ್ಯವನ್ನ ತಿನ್ನುವಂತ ಜನ. ಸಿರಿಧಾನ್ಯವನ್ನ ತಿನ್ನಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ರು. ಸಿರಿಧಾನ್ಯ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದನ್ನ ಹಿರಿಯರು ಹೇಳಿದ್ರು. ಅದಕ್ಕಾಗಿ ನಮ್ಮ ಹಿರಿಯರು ಅದನ್ನು ಪಾಲನೆ ಮಾಡ್ತಾ ಬಂದರು. ಗ್ರೀನ್ ರೆವಲ್ಯೂಷನ್ ನಂತರ ನಮ್ಮ ದೇಶದಲ್ಲಿ ಗೋಧಿಯನ್ನ ಮತ್ತು ಅಕ್ಕಿಯನ್ನ ಜಾಸ್ತಿ ಬೆಳೆಯೋದಕ್ಕೆ ನಾವು ಊರುಗಳ ಶಾಲೆಯಲ್ಲಿ ಕೂಡ ಸಜ್ಜಿಗೆ ಅಂತ ಹೇಳಿ ಮಾಡಿಕೊಡ್ತಾ ಇದ್ರು. ಸಜ್ಜಿಗೆ ತಿಂತಾ ಇದ್ವಿ ನಾವು ಶಾಲೆಗಳಲ್ಲಿ. ಆಹಾರದ ಕೊರತೆ ಇತ್ತು. ಈ ಕಾರಣಕ್ಕಾಗಿ ಸಹಜವಾಗಿ ನಮ್ಮ ದೇಶ ಗೋಧಿ ಹೆಚ್ಚು ಬೆಳೆಯೋದನ್ನ ಆರಂಭ ಮಾಡ್ತು. ಚಪಾತಿ ತಿನ್ನೋದು ಫ್ಯಾಷನ್ ಆಯಿತು. ಈ ಕಾರಣಕ್ಕಾಗಿ ನಮ್ಮ ಜನ ಸಿರಿಧಾನ್ಯವನ್ನು ತಿನ್ನೋದು ಕಡಿಮೆಯನ್ನು ಮಾಡಿದ್ರು. ಇವತ್ತು ಯಾವ ಡಾಕ್ಟರ್ಸ್ ಚಪಾತಿ ತಿನ್ನಿ ಅಂತ ಹೇಳ್ತಾ ಇದ್ರು. ಯಾವುದು ನಮ್ಗೆ ಒಳ್ಳೇದು ಅದನ್ನು ನಾವು ಪ್ರಪಂಚಕ್ಕೆ ಕೊಡಬೇಕು. ಇದು ಅದೇ ರೀತಿ ದೇಶದ ಪ್ರಧಾನಿಯವರು ಕೂಡ ಒಳ್ಳೆಯದನ್ನ ಪ್ರಪಂಚಕ್ಕೆ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ರು. ಅದಕ್ಕಾಗಿ ಯೋಗ ಪ್ರಪಂಚಕ್ಕೆ ಮಂಡನೆ ಮಾಡ್ತು. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಇದನ್ನು ಆಚರಣೆ ಮಾಡಬೇಕು. ಸಿಕ್ತು ಅತ್ಯಂತ ಹೆಚ್ಚು ರಾಗಿ ಮತ್ತು ಜೋಳವನ್ನು ಬೆಳೀತಾ ಇರುವಂತಹ ರಾಜ್ಯ ಇದು. ಈ ದೇಶದಲ್ಲಿ ಪ್ರಧಾನಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ 16 ರಾಜ್ಯಗಳು ಭಾಗವಹಿಸುತ್ತಿರುವುದು ರಾಜ್ಯದ ಹೆಮ್ಮೆಯ ವಿಷಯ. ಹಾಗೆಯೇ ಈ ಸೂರ್ಯ ಪ್ರತಾಪ್ ಸಾಯಿ ಟು ಕೈಂಡ್ಲಿ ಫೆಲಿಸಿಟೇಟ್ ಅವರ್ ಹಾನರಬಲ್ ಚೀಫ್ ಮಿನಿಸ್ಟರ್, ಯೂನಿಯನ್ ಮಿನಿಸ್ಟರ್ ಇನ್ ದಿಸ್ ಅಕೇಶನ್. ದೂರದ ಉತ್ತರ ಪ್ರದೇಶದಿಂದ ಆಗಮಿಸಿರುವ ಉತ್ತರ ಪ್ರದೇಶದ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಉತ್ತರ ಪ್ರದೇಶ್ सूर्य प्रताप साई तो काइंडली फ्री इंटरनेशनल मिलेट्स ईयर्स के रूप में डिक्लेयर हुआ। उसके पहले कृषि मंत्रियों की बैठक थी, तो जब मैं उस समय मैंने कहा कि उत्तर प्रदेश में भी हम शीयन की खेती करते हैं और विगत दिनों में कर रहे थे, धीरे धीरे वो छूट गया है, हमें सीड की ज़रूरत है, तो मैंने शोभा जी से अनुरोध किया था कि आप हमें बीज उपलब्ध करवाएं। कुछ बीज मुझे भारत सरकार ने उपलब्ध करवाए और कुछ कर्नाटक राज्य से और तेलंगाना से खरीद करके हमने अपने यहाँ 60,000 किसानों को निःशुल्क मिनी किट उपलब्ध करवाए, जिसके माध्यम से वहाँ से आमंत्रण प्राप्त है। मैं आपका अयोध्या में अपनी ओर से ಇವರನ್ನು ಪ್ರೋತ್ಸಾಹಿಸಬೇಕು. ಮೊದಲ ಬಹುಮಾನ ಶ್ರೀಮತಿ ಶ್ರುತಿ, ಎರಡನೇ ಬಹುಮಾನ ಉಮ್ಮತ್ತೂರು ಗ್ರಾಮ, ಚಾಮರಾಜನಗರ ತಾಲೂಕು ಹಾಗೂ ಜಿಲ್ಲೆ. ದಯವಿಟ್ಟು ಇವರು ಸಹ ವೇದಿಕೆ. ಈ ಪ್ರಶಸ್ತಿಗಳನ್ನು ಪ್ರತಿ ಜಿಲ್ಲೆಗೆ ಶ್ರೀಮತಿ ಶ್ರುತಿ, ಶ್ರೀ ಆರ್ ಮಹೇಶ್, ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಕೃಷಿ ಇಲಾಖೆ ವತಿಯಿಂದ ಅವರಿಗೆ ಕೃಷಿ ಇಲಾಖೆ ಹಾಗೂ ನಿಮ್ಮೆಲ್ಲರ ವತಿಯಿಂದ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಪ್ರಕಟಣೆ ಸುಸ್ಥಿರ ಕೃಷಿಗೆ ಸಿರಿಧಾನ್ಯಗಳು ಶ್ರೀ ಅನ್ನ, ಈ ಪುಸ್ತಕವನ್ನು ಇದೀಗ ಕೃಷಿ ಸಚಿವರು ಹಾಗೂ ಗಣ್ಯರು ವೇದಿಕೆ ದೇಶಿತನ ಗ್ರಾಮೀಣ ಸೊಗಡನ್ನು ಕಾಯ್ದುಕೊಳ್ಳುತ್ತಲೇ ರಾಜ್ಯದ ಅಭಿವೃದ್ಧಿಗೆ ಹೊಸ ಪರಿಕಲ್ಪನೆ ನೀಡಿದವರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಪುರಾತನ ಕಾಲದಿಂದ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ.
ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಸಿರಿಧಾನ್ಯಗಳನ್ನು ನಾವು ಬೆಳೀತಾ ಇದ್ದೀವಿ. ಇಲ್ಲಿ ಮಳೆ ಕಡಿಮೆ ಬೀಳ್ತದೆ, ಭೂಮಿ ಫಲವತ್ತತೆ ಕಡಿಮೆ ಇರ್ತದೆ, ಅಂತ ಪ್ರದೇಶಗಳಲ್ಲಿ ಊಟ ಬೆಳಿಬೋದು. ಇವು ಆರೋಗ್ಯದ ದೃಷ್ಟಿಯಿಂದ ಕೂಡ ಬಹಳ ಉತ್ತಮವಾದಂತಹ ಆಹಾರ ಧಾನ್ಯ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಯುನೈಟೆಡ್ ನೇಷನ್ಸ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಇದೆ. ಯುನೈಟೆಡ್ ನೇಷನ್ಸ್ ನಲ್ಲಿ FAO ಅಂತ ಕರೀತೀವಿ, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್. ಇದರ ಜನರಲ್ ಅಸೆಂಬ್ಲಿನಲ್ಲಿ 2023ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ಏರ್ಪಾಡು ಮಾಡಿದೆ. ಬಹಳ ಜನರು ಇದರಲ್ಲಿ ಭಾಗವಹಿಸಿದ್ದಾರೆ, ಪ್ರದರ್ಶನ ಮಾಡಿದ್ದಾರೆ, ಜನರಿಗೆ ಸಿರಿಧಾನ್ಯದ ಬಗ್ಗೆ ತಿಳುವಳಿಕೆಯನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಮತ್ತೆ ದೇಶದ ಅಷ್ಟೇ ಅಲ್ಲ, ಹೊರ ದೇಶಗಳಿಗೂ ಕೂಡ ರಫ್ತು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಿರಿಧಾನ್ಯದಲ್ಲಿ ಹೆಚ್ಚು My name is Mrityunjay. I am the Director of Marketing at Tata Soulful. Tata Soulful as a brand has a very strong mission that we want to make millets mainstream in India as well as abroad. So for that, there are two large things that we have been doing over the past few years. One is that we have made sure that our products are available at all the magic price points in the country. So we have launched something called Choco Sticks, which is now at 5 rupees. So our products start from 5 rupees up to 500 rupees. So we have products like Choco Sticks, which is at a 5 rupees price point. We have our Ragi Bites products, which is at a 10 rupees price point. And we have our Masala Oats products, which is at a 15 rupees price point. This to make sure that everyone in the country can easily access and try out millets in their daily lives. Apart from this, over the last 1 year, we have also launched a new brand called Joyful. And with Joyful, we are actually manufacturing millet-based products like muesli and granola. We are manufacturing it in our factory in Biddi, which is here on the outskirts of Bangalore. And then we are exporting that to UK. So we are selling that product in London, and we are also going to expand it to other European as well as American markets in the near future. So we are not just wanting to make millets mainstream in India, but we also want to make millets mainstream across the globe and take this Indian superfood to the entire world.